ಹಾಟ್ ಸೀಟ್ಗೆ ಮತ್ತೆ ಸ್ವಾಗತ. ಕೊನೆ ಹಂತದಲ್ಲಿ ಇದ್ದೇನೆ. ಹಾಗಾದ್ರೆ ನಾನು ನಿಮ್ಮನ್ನ ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಎಚ್.ಡಿ. ದೇವೇಗೌಡರನ್ನ ದಾಟಿ ನೀವು ರಾಜಕಾರಣವನ್ನು ಮಾಡುವ ಸ್ಥಿತಿಯಲ್ಲಿ ಇಲ್ಲ. ನೀವು ಎಷ್ಟೇ ಬೆಳೆದಿರಬಹುದು, ನಿಮ್ಮ ಮೇಲೆ ಎಷ್ಟೇ ಪ್ರೀತಿ ಇರಬಹುದು ಈ ರಾಜ್ಯದ ಜನಕ್ಕೆ, ನೀವಿಲ್ಲ. ಒಂದು ಹಂತದಲ್ಲಿ ಅದು ವಾಸ್ತವಾಂಶವೂ ಇದೆ. ಅದು ನಿಮಗೆ ಶಕ್ತಿಯೋ ಅಥವಾ ಅದು ನಿಮಗೆ ಕೊರತೆಯೋ ಅದು ಜನತೆ ನಿರ್ಧಾರ ಮಾಡಲಿ. ಅದರ ಬಗ್ಗೆ ನಾನು ಅದರಿಂದ ನನಗೆ ಮುನ್ನಡೆ ಹಿನ್ನಡೆ ಅಂತಕ್ಕಂಥದ್ದು ನಾನು ವಿಶ್ಲೇಷಣೆ ಮಾಡೋದು. ನಿಮಗೆ ಅವಕಾಶ ಕೊಟ್ಟರೆ ನೀವು ಭಾರತೀಯ ಜನತಾ ಪಕ್ಷದ ಜೊತೆ ಸೇರ್ತೀರಿ, ಮುಸ್ಲಿಮರು ನಿಮಗೆ ಮತ ಕೊಡಲ್ಲ ಅನ್ನೋದು ನಿಮಗೆ ಅರ್ಥ ಆಗಿದೆ. ಅದನ್ನ ಒಕ್ಕಲಿಗರ ಜೊತೆ ಲಿಂಗಾಯತರ ಓಟನ್ನು ಸೇರಿಸಬೇಕು ಅನ್ನೋ ತಂತ್ರವನ್ನು ನೀವು ಹೆಣೆಯಕ್ಕೆ ಹೋಗಬಹುದು, ನಿಮಗೆ ಅವಕಾಶ ಕೊಟ್ಟರೆ. ಆದರೆ ದೇವೇಗೌಡರನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಈ ಎರಡೂ ಚುನಾವಣೆಗಳಾದ ನಂತರ ಮೊನ್ನೆ 2 ದಿನಗಳ ಕಾಲ ಶಿವಮೊಗ್ಗದಲ್ಲಿ ಪ್ರವಾಸ ಮಾಡಿದೆ. ಹಲವಾರು ಹಳ್ಳಿಗಳಲ್ಲಿ ಜನತೆ ಏನು ರಸ್ತೆಯಲ್ಲಿ ನಿಂತು ನನ್ನ ವಾಹನ ತಡೆದು ಯಾವುದೇ ಕಾರಣಕ್ಕೂ ಎದೆಗುಂದಬೇಡಿ, ಬಿಜೆಪಿ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಕೈ ಜೋಡಿಸೋದು ಬೇಡ, ನಾವು ನಿಮ್ಮ ಪರವಾಗಿ ನಿಲ್ತೀವಿ, ಬಾರಿ ಹೋದ ಬಾರಿ ಅನ್ಯಾಯ ಆಗಿದೆ, ಸರಿಪಡಿಸ್ಕೊಡ್ತೀವಿ. ಒಂದು ರಾಜಕೀಯ ನಿಂತುಕೊಂಡು ಮಾತಾಡೋ ಜನ ಹೇಳೋದು ಇಲ್ಲ, ನಾನು ಒಪ್ತೀನಿ. ಆದರೆ ಅವರ ಭಾವನೆಗಳು ಅವ್ರ ಮಾತುಗಳಿಗೂ ನಾನು ಬೆಲೆ ಕೊಡಬೇಕು. ಮುಖ್ಯಮಂತ್ರಿಗಳಾಗಿ ಅಧಿಕಾರದಲ್ಲಿ ಇದ್ದಾಗ ಅಣ್ಣ ಅಂತ ಹೇಳಿ ನಿಮ್ಮ ಸುತ್ತಲೂ ತಿರುಗಾಡದವರು ಇದಾರೋ ನಿಮ್ ಜೊತೆ? ಇಲ್ಲ, ಇದ್ದಾರೆ. ಅದು ಇಲ್ಲದೆ ಇದ್ದಿರ ಭವಿಷ್ಯ ನಾನು 40 ಸೀಟ್ ಗೆಲ್ಲಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಮೊನ್ನೆ ಜನ ಕೂಗು ಹೇಳ್ಬಿಟ್ಟ ತಕ್ಷಣ ಎಲ್ಲ ಆಗ್ಬಿಡುತ್ತೆ ಒಂದು ರಾಜಕೀಯ ಪಕ್ಷಕ್ಕೆ ಅನ್ಕೊಂಡಿದ್ದೀರಾ? ಸಾಧ್ಯ ಇಲ್ಲ. ಆದ್ರೆ ತಾಳ್ಮೆ ಇರಬೇಕಾಗುತ್ತೆ ನಮಗೂ. ಆ ತಾಳ್ಮೆ ನೀವು ಅಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಳಲಿ ಕಾಣಲಿಲ್ವಲ್ಲ? ಹಾಗಾದ್ರೆ ಇಲ್ಲ, ನಾನು ಅಧ್ಯಕ್ಷ ಸ್ಥಾನವನ್ನ ಬೇರೆಯವರಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿರೋದು ನಾನು ತಾಳ್ಮೆಗೆ. ತ್ಯಾಗವೋ ಅನಿವಾರ್ಯತೆಯೋ ತಂತ್ರ ಇಲ್ಲ. ಇದರಲ್ಲಿ ತ್ಯಾಗ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲ ಒಂದ್ ಕಡೆ ಒಂದು ಹೊಸ ಅಧ್ಯಕ್ಷ ನೇಮಕಾತಿ ಮಾಡೋದು ಪಕ್ಷದ ಬೆಳವಣಿಗೆಗೆ ಅನುಕೂಲ ಆಗಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತೀರ್ಮಾನ ಮಾಡಿದೆ. ನಿಮಗೆ ನಾಳೆ ಬೆಳಗ್ಗೆ ಎದ್ದು ಅಕಸ್ಮಾತ್ ಒಂದು ಚಾಯ್ಸ್ ಅನ್ನು ದೇವೇಗೌಡರು ಕೊಟ್ರೆ, ಕುಮಾರಸ್ವಾಮಿ ನಿಮ್ಗೆ ಇಷ್ಟ ಬಂದಂಗೆ ಮಾಡಿ ಅಂತಂದ್ರೆ ತಾವು ಮೈತ್ರಿಯನ್ನ ಮಾಡ್ತೀರೋ ಅಥವಾ ಮೈತ್ರಿ ಅವಶ್ಯಕತೆ ಇಲ್ವೋ ನಿಮಗೆ? ಮೈತ್ರಿಯ ವಿಷಯದಲ್ಲಿ ನಮ್ಮ ಪಕ್ಷದ ಶಾಸಕರಲ್ಲೇ ವಿರೋಧ ಇದೆ. ಈಗ ನಾನು ಮೊನ್ನೆ ನಡೆದಂತ ಚುನಾವಣೆಯ ಬಗ್ಗೆನೇ ಚರ್ಚೆ ಮಾಡೋದಾದ್ರೆ ಬಹುಶಃ ಬಿಜೆಪಿ ಅಭ್ಯರ್ಥಿ ನಿಂತಿದ್ರೆ ನಮಗೆ ಸ್ವಲ್ಪ ಅನುಕೂಲಗಳಾಗ್ತಿತ್ತು ಅನ್ನೋದನ್ನು ನಮ್ಮವರು ಚರ್ಚೆ ಮಾಡ್ತಾರೆ. ಇವತ್ತು ಈ ಒಂದು ಬಿಜೆಪಿ ಅಭ್ಯರ್ಥಿ ನಿಲ್ಲದೆ ಹೋಗಿದ್ದೆ ಕಾಂಗ್ರೆಸ್ ಬಿಜೆಪಿಗೆ ಕಳೆದ ಬಾರಿ ಹೋದಂತ ಮತವನ್ನು ಅವ್ರ ಪಕ್ಷಕ್ಕೆ ತೆಗೆದುಕೊಳ್ಳಿಕ್ಕೆ ಅನುಕೂಲ ಆಯಿತು ಅಂತಕ್ಕಂಥದ್ದು ಕೆಲವು ಭಾಗದ ಮತದಾನ ಆಗಿರ್ತಕ್ಕಂಥದ್ರ ಹಿನ್ನೆಲೆಯಲ್ಲಿ ಹೇಳ್ತಾರೆ. ಇಲ್ಲಿ ಕೆಲವು ಭಾಗದಲ್ಲಿ ಟ್ರಯಾಂಗ್ಯುಲರ್ ಕಂಟೆಸ್ಟ್ ಇದ್ರೆ ನಮಗೆ ಲಾಭ ಆಗ್ತದೆ. ಪರಿಸ್ಥಿತಿ ನೋಡಿ, ಯಾವ ಸಿದ್ದರಾಮಯ್ಯನವರು ನಿಮ್ಮ ಕುಟುಂಬವನ್ನು ಎದುರು ಮಾಡಿಕೊಂಡು ರಾಜಕಾರಣವನ್ನು ಮಾಡಿ ಮುಖ್ಯಮಂತ್ರಿ ಆದರೂ ಅವರನ್ನು ಎದುರಿಸಲಿಕ್ಕೆ ಹೊರಟಾಗ ನಿಮ್ಮಲ್ಲೇ ಗೊಂದಲ ಇಲ್ಲ. ಇದೆ, ರಾಜಕಾರಣದಲ್ಲಿ ಗೊಂದಲ ಸಹಜ. ಇವತ್ತು ಮೊನ್ನೆ ನಡೆದಿರತಕ್ಕಂಥ ಚುನಾವಣೆಯಿಂದ ನಾವೇನು ಧೃತಿಗೆಡಬೇಕಾಗಿಲ್ಲ. ಈಗ ಉದಾಹರಣೆಗೆ ಅವರು ಏನು ಸಂತೋಷ ಪಡಬೇಕಾಗಿಲ್ಲ. ಇದು ಯಾತಿ ಕೇಳ್ತೀನಿ ಅಂದ್ರೆ ಕೇವಲ 100 ದಿನ ಆಗಿದೆ ಸರ್ಕಾರ ಬಂದು. ಇನ್ನೂ ಅವರ ನಡವಳಿಕೆಗಳ ಬಗ್ಗೆ ಜನತೆ ತೀರ್ಮಾನ ಮಾಡತಕ್ಕಂಥದ್ದಕ್ಕೆ ಕಾಲವೂ ಪರಿಪಕ್ವೇನಾಗಿಲ್ಲ. ಈಗ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರು. 20 ಆಪರೇಷನ್ ಕಮಲದ ಹೆಸರು ಚುನಾವಣೆ ನಡೆಸಿದ್ರು. ಒಂದು ಚುನಾವಣೆನೂ ಕಾಂಗ್ರೆಸ್ ಗೆಲ್ಲಿಕ್ಕಾಗಲಿಲ್ಲ. ಮೈಕೈ ಎಲ್ಲ ಗುಜ್ಕೊಂಡು ನೀವು ಗಾಯ ಮಾಡ್ಕತ್ತೀರಿ, ಆದ್ರೆ ಇನ್ಯಾರೋ ಒಬ್ರು ಮೊಸರು ಕೊಡೋದು ನಿಮ್ಮ ಬಾಯಿಗೆ ಹೊರಸೋಗ್ತಾರೆ. ಇದಾಗಿದೆ ಹಾಗೆ. ಕಳೆದ ಬಾರಿ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ವಿರೋಧ ಪಕ್ಷದ ಕೆಲಸ ನಿರ್ವಹಿಸತಕ್ಕಂಥ ವಿಫಲರಾದರು. ನಮ್ಮ ಪಕ್ಷ ಸಣ್ಣ ಪಕ್ಷವಾಗಿ ವಿರೋಧ ಪಕ್ಷವಾಗಿ ಕೆಲಸ ನಿರ್ವಹಿಸಬೇಕಾದ್ರೆ ಉತ್ತಮವಾದಂಥ ರೀತಿಯಲ್ಲಿ ಬಿಜೆಪಿಯ ದುರಾಡಳಿತದ ಬಗ್ಗೆ ರಾಜ್ಯದ ಜನತೆಯ ಮುಂದೆ ವಿಷಯಗಳನ್ನಿಟ್ಟರು. ಇವತ್ತು ಕಾಂಗ್ರೆಸ್ ನೀವು ಹೇಳಿದಾಗೆ ಅವರು ಅದರ ಫಲ ಪಡೆದ್ರು, ನಮ್ಮ ಹೋರಾಟದ ಫಲವನ್ನು ಪಡೆದಿದ್ದಾರೆ. ಆದ್ರೂ ಕೋಪ, ಜಮೀಲು, ಬಾಲಕೃಷ್ಣ ಈ ತರ ಎಲ್ಲರೂ ನಿಮ್ಮಲ್ಲಿ ಒಂದು ರೀತಿ ಗೊಂದಲ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಎಲ್ಲರೂ ನಿಮ್ಮ ಹಿಂಬಾಲಕರೇ, ಎಲ್ಲರದೂ ನಿಲುವುಗಳು ಬೇರೆ, ಎಲ್ಲವೂ ನಿಮ್ಮ ರಾಷ್ಟ್ರಾಧ್ಯಕ್ಷರು ತೆಗೆದುಕೊಳ್ಳೋ ನಿಲುವುಗಳಿಗಿಂತ ಭಿನ್ನವಾಗಿರುತ್ತೆ. ಇಲ್ಲಿ ಏನಾಗಿದೆ, ಮೊದಲಿಂದಲೂ ಈ ಪಕ್ಷದಲ್ಲಿ ಸ್ವತಂತ್ರವಾಗಿ ಚರ್ಚೆ ಮಾಡತಕ್ಕಂಥದ್ದು, ಸ್ವತಂತ್ರವಾಗಿ ಅವ್ರ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಇವತ್ತು ಪ್ರಾರಂಭ ಆಗಿರೋದಲ್ಲ. ಬಹುಶಃ ಜನತಾದಳ ಈ ರಾಜ್ಯದಲ್ಲಿ ಪ್ರಾರಂಭ ಆದಂತ ದಿನದಿಂದಲೇ ನಡೀತಾ ಇದೆ. ಹುಟ್ಟಿದ್ದು ಒಡೆದದ್ದು ಎಲ್ಲವೂ ಅದಕ್ಕೆ ಎಲ್ಲ ಅದೇನೋ ಇದು ಹುಟ್ಟಿದ ದಿನ ಅದೆಲ್ಲ ಬಹುಶಃ ಇಂಥ ಒಂದು ಸಮಸ್ಯೆಗಳು ಗೊಂದಲಗಳು ಮಾಡ್ತಕ್ಕಂಥದ್ದಕ್ಕೆ ಉತ್ತರ ಗೊತ್ತಿದೆಯೋ ನಂಗೆ ಗೊತ್ತಿಲ್ಲ. ದೇವೇಗೌಡರಿಗೆ ಏನ್ ಬೇಕು? ಎಲ್ಲ ಪಕ್ಷ ಇವತ್ತು ಉಳಿಬೇಕು ಅಂತಕ್ಕಂಥದ್ದು ಅವರಲ್ಲೂ ಭಾವನೆ ಇದೆ. ಪಕ್ಷ ಉಳಿಯಬೇಕು, ರಾಷ್ಟ್ರ ಮಟ್ಟದಲ್ಲಿ ಅವ್ರಿಗೆ ಏನಾದ್ರು ಇನ್ನೂ ಆಸೆ ಇದೆಯಾ? ಹಾಗಾದ್ರೆ ಇಲ್ಲ, ಅವರು ರಾಷ್ಟ್ರ ಮಟ್ಟದಲ್ಲಿ ಪುನಃ ಏನು ಅಧಿಕಾರಕ್ಕೆ ಬರ್ತೀನಿ ಅಂತಕ್ಕಂಥ ಕನಸು ಕಂಡಿಲ್ಲ. ಅವರೆಲ್ಲ ಭಾವನೆನೂ ಏನಿಲ್ಲ. ಅವರಿಗೆ ಏನಾದರೂ ಕೊನೆ ದಿನಗಳಲ್ಲಾದರೂ ಒಂದು 10-15 ಸ್ಥಾನಗಳನ್ನು ಮುಂದಿನ ಲೋಕಸಭಾ ಚುನಾವಣೆ ಗೆಲ್ಲಬೇಕು ಅನ್ನೋದು ಅವರಲ್ಲೂ ಅಭಿಪ್ರಾಯಗಳಿದೆ. ಉತ್ಪ್ರೇಕ್ಷಿತ ಅಭಿಪ್ರಾಯ ಅದು. ಇವತ್ತಿನ ಚುನಾವಣಾ ಫಲಿತಾಂಶಗಳು ಇಲ್ಲಿಯವರೆಗೆ ನಾವೇನು ನೋಡಿದ್ದೇವೆ,
ತಾವು ಹೇಳ್ತಕ್ಕಂಥ ಸಹಜ. 98ನೇ ಇಸ್ವಿಯ ನಂತರ 97ನೇ ಇಸ್ವಿನಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಬಾರಿ 16 ಸ್ಥಾನ ಬಂದಂತದ್ದು ಬಿಟ್ರೆ ಯಾವಾಗ್ಲೂ ಬಂದಿಲ್ಲ. ನಂತರ ಯಾವುದೇ ಅವರಿಗೆ ಹಾಗೆ ತಾವು ಕಟ್ಟಿದ ಪಕ್ಷವನ್ನು ಉಳಿಸ್ಕೋಬೇಕು ಅನ್ನೋ ಆಸೆ ಇದೆಯೋ ಸಹಜವಾಗಿ, ಹಾಗೆ ನೀವು ರಾಜ್ಯದೊಳಗೆ ಕಳಿಸ್ಕೊಂಡಿರೋ ಪಕ್ಷವನ್ನು ಉಳಿಸ್ಕೋಬೇಕು ಅನ್ನೋ ಆಸೆ ನಿಮಗೂ ಇರುತ್ತೆ ಅಲ್ಲ? ಹಾಗಿದ್ರೆ ನೀವು ದೇವೇಗೌಡರಲ್ಲಿ ಮಾಡಬಹುದಾದ ಒಂದು ಮನವಿ ಏನು? ಇಲ್ಲ, ನಾನು ಅವರಲ್ಲಿ ಮನವಿ ಮಾಡತಕ್ಕಂಥದ್ದು, ಕಳೆದ ಚುನಾವಣೆಯಲ್ಲಿ ನಾನು 1 ವರ್ಷದ ಮುಂಚೆ ಅಭ್ಯರ್ಥಿಗಳ ಆಯ್ಕೆ ಮಾಡಬೇಕು ಅಂತ ಮನವಿ ಮಾಡಿದೆ. ಅವರು ಮುಂದೂಡ್ಕೊಂಡ್ಬಂದರು. ಕೊನೆಯ ಹಂತದವರೆಗೂ ಆ ಅಭ್ಯರ್ಥಿಗಳ ಆಯ್ಕೆಗೆ ಅವಕಾಶನೇ ಕಲ್ಪಿಸಲಿಲ್ಲ. ಈಗಲೂ ನಾನು ಹೇಳ್ತಕ್ಕಂಥದ್ದು, ಈಗಿನ ನಡೀತಕ್ಕಂಥ ಚುನಾವಣೆಯ ಹಿನ್ನೆಲೆ ನೋಡಿದಾಗ ಇವತ್ತು ಅಭ್ಯರ್ಥಿಗಳ ಆಯ್ಕೆಯ ಒಂದು ಹಿನ್ನೆಲೆ ಏನಿದೆ ಅದನ್ನು ಆದಷ್ಟು ಬೇಗ ಮಾಡಿ, ಇಲ್ಲ ಸಾರ್ವಜನಿಕವಾಗಿ ಪ್ರಕಟ ಮಾಡದೇ ಇದ್ದರು ಒಂದು ನಾವು ಫೈಟ್ ಕೊಡ್ತಕ್ಕಂಥದ್ದು ಕ್ಷೇತ್ರಗಳೇನಿದ್ದಾವೆ ಅಲ್ಲಿ ಅವ್ರನ್ನ ಯಾರಾದರೂ ಅಭ್ಯರ್ಥಿಗೆ ಸೂಚನೆ ಕೊಟ್ಟು ಕೆಲಸ ಈಗಲಿಂದ ನಿರ್ವಹಿಸಲಿಕ್ಕೆ ಹೇಳ್ತಕ್ಕಂಥ ಸೂಕ್ತ. ಅಂದ್ರೆ ನೀವು ಹೇಳೋದು, ನೀವು ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆ ಬಿಟ್ಟರು ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟ ಮಾಡೋದ್ರಲ್ಲಿ ನಾನು ಒಂದು ಹೆಜ್ಜೆನೂ ಇದ್ದಕ್ಕೆ ಹೋಗಲ್ಲ, ಅದರಲ್ಲಿ ಯಾವ ಸಂಶಯ ಬೇಡ. 3 ತಿಂಗಳಿನಿಂದ ನೀವು ಪ್ರತಿಪಕ್ಷದ ನಾಯಕನಾಗಿ ಈ ಸರ್ಕಾರದ ಮೇಲೆ ದಾಳಿ ಮಾಡಿದ್ ನಾನು ನೋಡೇ ಇಲ್ವೇ ಇಲ್ಲ. ನಾನು ನಿಮಗೆ ಹೇಳಬೇಕು ಅನ್ನೋದ್ರೆ ಮೊನ್ನೆ ಎರಡು ದಿನಗಳ ಹಿಂದೆ ಶಿವಮೊಗ್ಗದಲ್ಲಿ ಪ್ರವಾಸ ಮಾಡಿ ಬಂದೆ. ನಾನು ಶಿವಮೊಗ್ಗದಲ್ಲಿ ಮಾಧ್ಯಮದ ಸ್ನೇಹಿತರು ಬಂದೆ. ಅಲ್ಲ, ಬಾಯಿ ಮಾತಿಗೆ ಆರೋಪ ಮಾಡುವುದು ಅಂಕಿಅಂಶಗಳನ್ನಿಟ್ಟು ಇವತ್ತು ಈ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಸುಮಾರು 3200 ಕೋಟಿ ನಷ್ಟದ ಪ್ರಮಾಣ ಇವತ್ತು ನಾನು ಏನು ಮಾಹಿತಿಗಳು ತರಿಸಿದ್ದೇನೆ ಅದು ಎಲ್ಲವನ್ನು ಬಿಡುಗಡೆ ಮಾಡಿದ್ದೇನೆ. ಒಬ್ಬ ಸಚಿವ, ಒಬ್ಬ ಮುಖ್ಯಮಂತ್ರಿ ಇವತ್ತು ಅತಿವೃಷ್ಟಿಯ ಪ್ರದೇಶಗಳಿಗಾಗಲಿ ಕೆಲವು ಭಾಗದಲ್ಲಿ ಅನಾವೃಷ್ಟಿ ಇದೆ, ಎಲ್ಲೂ ಭೇಟಿ ಕೊಡಲಿಲ್ಲ. ಇದೆಲ್ಲವನ್ನು ಜನತೆ ಮುಂದೆ ಇಟ್ಟೆ. ಮೊನ್ನೆ ಶಿವಮೊಗ್ಗ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಮಾಹಿತಿಗಳನ್ನ ಇಟ್ಟಿದ್ದೇನೆ. 800 ಕೋಟಿ ಇವತ್ತು ಅಡಿಕೆ ಬೆಳೆಗಾರರು ಏನು ಕೊಳೆ ರೋಗದಿಂದ ನಷ್ಟ ಆಗಿದೆ, ಇನ್ನೂ 8 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಆ ಪ್ರದೇಶಗಳು ಇವರು ಯಾರು ಭೇಟಿ ಕೊಡಲಿಲ್ಲ. ಅಂದ್ರೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಹಾಗೂ ತಮ್ಮ ಜಂಗಿ ಕುಸ್ತಿ ಈಗ ಓಪನ್ ಅಪ್ ಆಗ್ತಾ ಇದೆ, ಪ್ರಾರಂಭ ಆಗುತ್ತೆ. ಈಗ ಓಪನ್ ಅಪ್ ಆಗ್ತಾ ಇದೆ. ಸರ್ಕಾರದ ವೈಫಲ್ಯಗಳ ಆಧಾರದ ಮೇಲೆ ಪ್ರಾರಂಭ ಮಾಡ್ತೀವಿ. ಅದು ವೈಯಕ್ತಿಕವಾಗಿ ತಿರುಗ್ತಾ ಇದೆ ಅಂತ ನನ್ನ ಭಾವನೆ. ನೋಡಿ, ಈಗ ನಾನು ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟ ಪ್ರಾರಂಭ ಮಾಡಿದಾಗ ಅದರ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಯಡಿಯೂರಪ್ಪನವ್ರನ್ನ ಗುರಿ ಇಟ್ಟು ನಾನು ಮಾಡ್ತಾ ಇದ್ದೇನೆ. ಒಂದು ವೀರಶೈವ ಸಮಾಜದ ವಿರುದ್ಧ, ಒಬ್ಬ ವ್ಯಕ್ತಿಯ ವಿರುದ್ಧ ದ್ವೇಷದಿಂದ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಮೂಡಿಸಿದ್ರು. ಅವತ್ತು ನಾನು ಹೇಳಿದೆ ಜನತೆಗೆ, ಇಲ್ಲಿ ವೈಯಕ್ತಿಕವಾಗಿ ಯಡಿಯೂರಪ್ಪನವ್ರ ವಿರುದ್ಧ ನನ್ನ ಹೋರಾಟ ಅಲ್ಲ, ಈ ರಾಜ್ಯದ 6 ಕೋಟಿ ಜನತೆಯನ್ನು ಪ್ರತಿನಿಧಿಸತಕ್ಕಂಥ ಮುಖ್ಯಮಂತ್ರಿಗಳವರು ಅವರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಜನತೆ ಮುಂದೆ ತರ್ತಕ್ಕಂಥ ವಿರೋಧ ಪಕ್ಷದ ಕೆಲಸ ಅಂತ ಹೇಳಿದ್ದೇನೆ. ಸಿದ್ದರಾಮಯ್ಯ ಇವತ್ತು ಹೇಳ್ತಾ ಇದ್ದೇನೆ. ನೀವು ಮಾಡ್ತಿರ್ಬೋದು ಸಿದ್ದರಾಮಯ್ಯನವ್ರದ್ದು ವೈಯಕ್ತಿಕ ಹೋರಾಟವೋ ನಿಮ್ಮ ವಿರುದ್ಧ? ಸಿದ್ದರಾಮಯ್ಯನವರು ನೀವು ಕೇಳಬೇಕು ಅದಕ್ಕೆ. ಈಗ ಸಿದ್ದರಾಮಯ್ಯನವರು ಯಾವ ರೀತಿಯಲ್ಲಿ ಅವರ ನಡವಳಿಕೆಗಳು ಈ 3 ತಿಂಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಇವತ್ತು ಅಧಿಕಾರಕ್ಕೆ ಬಂದ ನಂತರ ಬಹುಶಃ ಅವರ ನಡವಳಿಕೆಗಳನ್ನ ಜನತೆ ಗಮನಿಸ್ತಾ ಇದ್ದಾರೆ. ಅವಕಾಶ ಕೊಟ್ಟರೆ ನಿಮ್ಮ ಮೇಲೆ ಕೋಪ ಇದೆಯೋ ದೇವೇಗೌಡರ ಮೇಲೆ ಕೋಪ ಇದೆಯೋ ಜಾಸ್ತಿ? ಬಹುಶಃ ಕುಟುಂಬದ ಮೇಲೆ ಇರಬಹುದಾ ಅಂತ ನನ್ನ ನಿಮ್ಮಿಬ್ಬರ ಮಧ್ಯೆ. ನಮ್ಮಿಬ್ಬರ ಮಧ್ಯೆ ಬಹುಶಃ ಅವರ ನಡವಳಿಕೆ ನೋಡಿದಾಗ ಸಮ ಪ್ರಮಾಣದಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಇಬ್ಬರ ಮೇಲೂ ಇದ್ದಾಗಿದೆ. ಆಲ್ ರೈಟ್, ನೋಡೋಣ. ರಾಜೀನಾಮೆ ಕೊಟ್ಟಿದ್ದೀರಿ, ವಾಪಸ್ ತಗೊಳ್ಳಲ್ಲ ಅಂತಿದ್ದೀರಿ, ಪ್ರತಿಪಕ್ಷ ಸ್ಥಾನವನ್ನು ಉಳಿಸ್ಕೋಬಹುದು, ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾವ ರೀತಿಯಲ್ಲಿ ಪ್ರಜಾಪ್ರಭುತ್ವನ ಬಲಪಡಿಸೋ ಕೆಲಸ ಮಾಡ್ತೀನಿ ಅಂತ ನಾವು ಕಾದ್ ನೋಡ್ತೀವಿ. ಕರ್ನಾಟಕ ಬಯಸ್ತಿರೋದು ಅಷ್ಟೇ, ನಿಮ್ಮ ವೈಯಕ್ತಿಕ ಹೋರಾಟಗಳನ್ನಲ್ಲ, ಜನರ ಹಿತವನ್ನ. ಯಾವುದೇ ಕಾರಣಕ್ಕೂ ವೈಯಕ್ತಿಕವಾದ ಹೋರಾಟ ಇಲ್ಲ. ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟ ಮೇಲೆ ಕೊಟ್ಟಿರುವಂತಹ ಮೊದಲ ಸಂದರ್ಶನ ಸಾಕಷ್ಟು ಬಹಳ ಇದಾಗಿ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಕೆಲವು ಮಾತುಗಳನ್ನ. ನೀವು ಎಂಜಾಯ್ ಮಾಡಿದ್ದೀರಿ ಅನ್ಕೊಂಡಿದ್ದೀನಿ. ನಾನು ಮುಂದಿನ ವಾರ ಸಿಗ್ತೀನಿ ಹೊಸ ಅತಿಥಿಯೊಂದಿಗೆ. ನಮಸ್ಕಾರ, ಹೋಗಿ ಬರ್ತೀನಿ.